ಅಂತಕ್ಕಂತಹ ಅಂಶಗಳು ನಮ್ಮ ಗಮನಕ್ಕೆ ಅವರು ತೀರ್ಮಾನದ ಮೂಲಕ ತಿಳಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಅದರ ಬಗ್ಗೆ ನಾನು ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಕೂಡ ಅವರಿಗೆ ಕೊಟ್ಟು ಇದನ್ನು ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಅದು ಸಾಧ್ಯ ಆಗಿಲ್ಲ. ನಾನು ಆ ಪತ್ರವನ್ನು ಅವರ ಕಚೇರಿಗೆ ನಾನು ಕಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ಹಾಗೆಯೇ ಇನ್ನು ಕೆಲವು ನಮ್ಮ ಜಲಶಕ್ತಿಯೂ ಕೂಡ ಸೋಮಣ್ಣವ್ರ ಹತ್ರ ಇರೋದರಿಂದ ಆ ಜಲಶಕ್ತಿ ಯೋಜನೆಯಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಏನೆಲ್ಲ ಕೆಲವು ಕೇಂದ್ರದಿಂದ ಮಂಜೂರು ಮಾಡ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದ್ರ ಬಗ್ಗೆನೂ ಕೂಡ ನಾನು ಅವ್ರಿಗೂ ಕೊಟ್ಟಿದ್ದೀನಿ. ಇನ್ನೊಬ್ಬರು CR ಪಾಟೀಲ್ ಯಾರೊಬ್ಬರು ಇದ್ದಾರಲ್ಲ, ಅವ್ರಿಗೂ ಕೂಡ ಮನವಿಯನ್ನು ತಯಾರು ಮಾಡಿದ್ದೇನೆ, ಅವರಿಗೆ ತಲುಪಿಸ್ತೇನೆ. ವೈಯಕ್ತಿಕವಾಗಿ ಸೋಮಣ್ಣವ್ರಿಗೂ ಕೂಡ ಕೊಟ್ಟಿದ್ದೇನೆ. ಇದು ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಮತ್ತು ನನ್ನ ಕ್ಷೇತ್ರದ ಕೆಲವು ಮಂಜೂರಾತಿ, ನೀರಾವರಿ ಮಂಜೂರಾತಿಗಳಿರ್ಬೋದು, ಹಾಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಇದನ್ನು ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ಅಂತ. ಎರಡನೇ ಭಾಗವಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿ ಮಾಡಿ, ನಮ್ಮ AICC ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರ, ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನು ತಂದಿದ್ದೀರಿ ಅಂತೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ. ಹಾಗೆಯೇ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಏಕೆಂದರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನೂ ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡಲಿಕ್ಕಾಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ದರು. ನಾನೇನು ರೈಟಪ್ಪನ್ನು ಮಾಡ್ಕೊಂಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದರೆ ಮೌಖಿಕವಾಗಿ ಹೇಳಬೇಕಾದಂಥ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವರು ಬೆಂಗಳೂರಿಗೆ ಬಂದಾಗಾದರೂ ಹೇಳ್ತೇನೆ, ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಭೇಟಿ ಮಾಡ್ತೇನೆ, ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು. ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನು ಸಂಘಟನೆ ಮಾಡಿ ಮತ್ತೆ 2028ಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು. ಆ ದಿಶೆಯಲ್ಲಿ ನಾವು ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನು, ತೀರ್ಮಾನಗಳನ್ನು ತೆಗೆದುಕೋಬೇಕಾಗಿದೆ, ಆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೇನೆ. ಹಾಗೆ ಅದು ಎಲ್ಲವೂ ಕೂಡ ನನಗೆ ತೃಪ್ತಿ ಇದೆ. ಏನು ನಮ್ಮ ಮುಖಂಡರುಗಳಿಗೆ ನಾನು ಮನವಿಯನ್ನು ಮಾಡಿದ್ದೇನೆ, ಅವರ ಗಮನಕ್ಕೆ ತಂದಂಥ ಅಂಶಗಳೇನಿದ್ದಾವೆ ಆ ಅಂಶಗಳ ಬಗ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ. ಭಾಳ ಪ್ರಮುಖವಾಗಿ ಪಕ್ಷದ ಶಕ್ತಿ ವರ್ಧನೆಗೆ ನಾನು 2 ಅಂಶಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದೆ. ಒಂದು, ಈಗ ಏನು ನಮ್ಮ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ. ಆದರೆ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರನ್ನು ಮತ್ತು ಬೇರೆಯವರನ್ನು ಸಲಹೆ ಪಡೆದು ಆನಂತರ ಅವರು ಗೌರವಾನ್ವಿತ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು. ವಿಧಾನ ಪರಿಷತ್ತು ಅಂತ ಹೇಳಿದ್ರೆ ಅದು ಒಂದು ನಿರಾಶ್ರಿತರ ಕೂಟ ಆಗಬಾರ್ದು. ಅಲ್ಲಿ ಒಂದು ವಿದ್ವತ್ತಿರ್ತಕ್ಕಂಥ ಜನರಿಗೆ ಅವಕಾಶ ಮಾಡಿಕೊಡಬೇಕು. ಅವರ ಮೂಲಕ ಯಾರು ನೇರವಾದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಕ್ಕಾಗೋದಿಲ್ಲ ಅಂತಹವರಿಗೆ ಅಲ್ಲಿ ನೇಮಕಾತಿಯನ್ನು ಮಾಡ್ತಕ್ಕಂಥ ಪರಂಪರೆ ರಾಜ್ಯಸಭೆಗೂ ಇದೆ,
ಮತ್ತು ವಿಧಾನ ಪರಿಷತ್ಗಳು ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪರಂಪರೆಗೆ ತಿಲಾಂಜಲಿಯನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಪೂರ್ಣವಾಗಿ ನಿಂತಿದೆ ಅಂತ ನಾನು ಹೇಳೋದಿಲ್ಲ. ಆ ದೃಷ್ಟಿನಲ್ಲಿ ಯಾರು ವಿಧಾನ ಪರಿಷತ್ತಿಗೆ ನೇರವಾದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಆಗದಂಥ ಸಮುದಾಯಗಳಿದ್ದಾವೆ, ಆ ಸಮುದಾಯದವರಿಗೆ ನೀವು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂತಹ ಒತ್ತಾಯವನ್ನು ನಾನು ಮಾಡಿದ್ದೇನೆ. ತಳ ಸಮುದಾಯಗಳು ಬಹಳಷ್ಟಿದ್ದಾವೆ. ತಳ ಸಮುದಾಯದಲ್ಲೂ ಕೂಡ ಪ್ರತಿಭಾನ್ವಿತರು ಇದ್ದಾರೆ. ಅವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೂ ಕೂಡ ಆ ಸಮುದಾಯದ ಬೆಂಬಲ ದೊರಕುತ್ತೆ. ಅದರ ಜೊತೆಯಲ್ಲಿ ವಿದ್ವತ್ತಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ಜನರ ಹಿತ ಕಾಪಾಡ್ತಕ್ಕಂಥದ್ದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಆಗುತ್ತೆ ಅಂತೇಳಿ ನಾನು ಅದನ್ನು ಹೇಳಿ. ಒಟ್ಟಾರೆ ತಾತ್ಪರ್ಯ, those who are all unrepresented communities are there in Karnataka. Those community representatives has to be accommodated in the council. That is my ರಿಕ್ವೆಸ್ಟ್. ಅದನ್ನು ನಾನು ಪ್ರಬಲವಾಗಿ ಹೇಳಿದ್ದೇನೆ.